ಕೂತ್ಕೋ. ನೀವ್ ಯಾಕೆ ತರಕ್ ಹೋದ್ರಿ? ನನಗ್ ಬೇಡ ಮೇಡಮು. ಊಟನೂ ಮಾಡ್ದೆ ನೀನ್ ಹೀಗೆ ಯೋಚನೆ ಮಾಡ್ತಾ ಕೂತಿದ್ರೆ ನಾನೇನ್ ಮಾಡ್ಲಿ? ಅದಕ್ಕೆ ನಾನೇ ತಗೊಂಡ್ ಬಂದೆ. ತಗೋ, ಊಟ ಮಾಡು. ಬೇಡ ಮೇಡಮು, ಬೇಡ. ಮೈನಾ, ಸಮಸ್ಯೆ ಬಂದ್ರೆ ದೇವ್ರ ಹತ್ರ ಬೇಡ್ಕೊಳ್ತೀವಿ. ಅಂಥದ್ರಲ್ಲಿ ಅನ್ನ ಅನ್ನಪೂರ್ಣೇಶ್ವರಿ ಸಮಾನ. ಆಕೆ ಎಲ್ರಿಗೂ ಒಲಿಯೋದಿಲ್ಲ. ನಮಗೆ ಒಲ್ದಿದ್ದಾಳೆ ಅಂದ್ರೆ ನಮ್ಗೆ ದೇವ್ರ ಆಶೀರ್ವಾದ ಇದೆ ಅಂತ ಅರ್ಥ. ಊಟಕ್ಕೆ ಮುನ್ಸ್ಕೊಂಡ್ರೆ ದೇವ್ರ ಜೊತೆ ಮುನ್ಸ್ಕೊಂಡ್ ಹಾಗೆ. ಹಠ ಮಾಡ್ಬೇಡ ಮೈನಾ, ತಗೋ ಊಟ ಮಾಡು. ಇಲ್ಲ ಮೇಡಮು, ನನಗ್ ಊಟ ಸೇರಕ್ಕಿಲ್ಲ. ಧ್ರುವ ಅವರು ಅಲ್ಲಿ ಜೈಲಲ್ಲವ್ರೆ. ಅವರಲ್ಲಿರ್ಬೇಕಾದ್ರೆ ನನಗ್ ಅನ್ನನಾದ್ರೂ ಹೇಗ್ ಗಂಟ್ಲಲ್ಲಿ ಹಿಡಿಯುತ್ತೆ ಹೇಳಿ? ನೀವ್ ಏನ್ ಹೇಳಿದ್ರಿ? ನಮ್ಗೆ ದೇವರ ಆಶೀರ್ವಾದ ಐತೆ ಅಂತ ಹೇಳಿದ್ರಲ್ವಾ? ಪ್ರತಿದಿನ ಪ್ರತಿ ಕ್ಷಣ ಒಂದಲ್ಲ ಒಂದ್ ಸಮಸ್ಯೆ ಬರ್ತಾನೆ ಐತೆ. ಸಾಲ ಬರ್ತೈತೆ. ಒಂದು ಹೋದ್ರೆ ಇನ್ನೊಂದು, ಮತ್ತೊಂದು. ಎಷ್ಟು ಅಂತ ಅನುಭವಿಸೋದು ಮೇಡಮು? ಆ ದೇವ್ರಿಗೆ ಕರುಣೆ ಅನ್ನೋದೇ ಇಲ್ವಾ? ಅಲ್ಲ, ವ್ಯಾಪಾರ ಮಾಡೋನಾದ್ರೂ ಸ್ವಲ್ಪ ಜಾಸ್ತಿ ವ್ಯಾಪಾರ ಮಾಡಿದ್ರೆ ರಿಯಾಯಿತಿನಾದ್ರೂ ಕೊಡ್ತಾನೆ. ಅಂಥದ್ರಲ್ಲಿ ನಾನು ಇಷ್ಟೊಂದು ಕಷ್ಟ ಅನುಭವಿಸ್ತಿದ್ರು ನನಗ್ ರಿಯಾಯಿತಿ ಕೊಡ್ಬೇಕು ಅಂತ ಅವನಿಗೆ ಅನಿಸ್ತಾನೆ ಇಲ್ವಾ? ಇನ್ನು ಎಷ್ಟು ಅಂತ ಅನುಭವಿಸ್ತಾಳೆ. ಸ್ವಲ್ಪ ವಿರಾಮ ಕೊಡೋಣ ಅನ್ನೋ ಮನ್ಸು ಇಲ್ಲ ಅವನ್ಗೆ. ಮೈನಾ, ದೇವ್ರು ಸುಖ ಸಂತೋಷನ ಯಾರಿಗ್ ಬೇಕಾದ್ರೂ ಕೊಡ್ತಾನೆ. ಆದ್ರೆ ಕಷ್ಟನ ಅರ್ಹತೆ ಇರೋರಿಗೆ ಮಾತ್ರ ಕೊಡ್ತಾನೆ. ನಮ್ಮನ್ನ ಪರೀಕ್ಷೆ ಮಾಡ್ಬೇಕು ಅಂತಾನೆ ಕೊಡ್ತಾನೆ. ನಮ್ಮ ತಾಳ್ಮೆ, ಛಲ, ಶಕ್ತಿನ ಇನ್ನೂ ಗಟ್ಟಿ ಮಾಡೋ ಸಲುವಾಗಿ ಪರೀಕ್ಷೆ ಕೊಡ್ತಾನೆ ಇರ್ತಾನೆ. ನಾವು ಕಷ್ಟ ಪಡ್ತಾ ಇದ್ದೀವಿ ಅಂದ್ರೆ ನಾವು ದೇವ್ರಿಗೆ ತುಂಬಾ ಪ್ರಿಯವಾದವರು ಅಂತ ಅರ್ಥ. ಹಾಗಂತ ಎಷ್ಟು ಅಂತ ಕಷ್ಟ ಅನುಭವಿಸೋದು ಮೇಡಮು? ಸ್ವಲ್ಪ ದಿನ ಮೈನಾ, ಎಲ್ಲ ಸರಿ ಹೋಗುತ್ತೆ. ನಮ್ಗೆ ಎಷ್ಟೇ ಕಷ್ಟ ಕೊಟ್ರು ನಾವು ಜಗ್ಗಲ್ಲ ಅಂತ ಗೊತ್ತಾದ್ರೆ ದೇವ್ರು ನಮ್ಗೆ ಸುಖ ಸಂತೋಷನೇ ಕೊಡ್ತಾನೆ. ಆ ಧೈರ್ಯ ನಿನ್ನಲ್ಲಿರ್ಬೇಕು ಅಷ್ಟೇ. ನನ್ಗೊಂದು ಅರ್ಥ ಆಯ್ತಿಲ್ಲ ಮೇಡಮು. ಈ ಪ್ರಪಂಚದಲ್ಲಿ ನಮ್ಮೋರು ತಮ್ಮೋರು ಪ್ರೀತಿ ವಿಶ್ವಾಸ ಇದೆಲ್ಲ ಸುಳ್ಳು ಅಂತ ಅನಿಸ್ತೈತೆ. ಅಲ್ಲ ಮೇಡಮು, ಧ್ರುವ ಅವರು ಪುಷ್ಪಕ್ ಸರ್ನ ಕೊಲ್ಲಕ್ ನೋಡ್ತಾರಂದ್ರೆ ನೀವು ನಂಬ್ತೀರಾ? ಹೇಳಿ ಮೇಡಮು, ನೀವು ನಂಬ್ತೀರಾ? ಅಲ್ವಾ ಅಲ್ವಾ? ಆದ್ರೆ ಈ ವಿಷಯ ಯಾಕೆ ಪುಷ್ಪಕ್ ಸರ್ಗೆ ಅರ್ಥ ಆಯ್ತಿಲ್ಲ? ಧ್ರುವವ್ರೆ ನನ್ನ ಕೊಲ್ಲಕ್ ಬಂದ್ರು ಅಂತ ಪೊಲೀಸ್ ಅವ್ರಿಗೆ ಹೇಳಕ್ಕೆ ಅವ್ರಿಗೆ ಮನ್ಸಾದ್ರೂ ಹೇಗ್ ಬಂತು ಮೇಡಮು? ಮನ್ಸಾದ್ರೂ ಹೇಗ್ ಬಂತು? ಪುಷ್ಪಕ್ ಸರ್ಗೆ ಧ್ರುವ ಅವ್ರ ಮೇಲೆ ಕೋಪ ಇದೆ ನಿಜ. ಹಾಗಂತ ಅದನ್ನ ಈ ತರ ತೀರ್ಸ್ಕೋತಾರ ಮೇಡಮು? ಪುಷ್ಪಕ್ ಸರ್ನ ಧ್ರುವ ಅವರು ದೇವ್ರ ತರ ನೋಡ್ತಾರೆ. ಅದ್ ಎಲ್ರಿಗೂ ಗೊತ್ತು. ದೇವ್ರನ್ನ ಯಾರಾದ್ರೂ ಕೊಲ್ಲಕ್ಕಾಯ್ತದ? ಈ ತರ ಯೋಚನೆ ಪುಷ್ಪಕ್ ಸರ್ ಹೇಗಾದ್ರೂ ಬಂತು? ಇಷ್ಟನ್ನ ಅರ್ಥ ಮಾಡ್ಕೊಳಕ್ಕಾಗಿಲ್ವಾ ಅವರು? ಮೈನಾ, ಅಳ್ತಾ ಕುತ್ಕೊಂಡ್ರೆ ಪುಷ್ಪಕ್ಕೂ ಕಂಪ್ಲೇಂಟ್ನ ವಾಪಸ್ ತಗೊಳ್ತಾನ? ಧ್ರುವ ಜೈಲಿಂದ ಬಿಡುಗಡೆ ಆಗ್ತಾನ? ಇನ್ನೇನ್ ಮಾಡ್ಲಿ ಮೇಡಮು? ಕಣ್ಣೀರ್ ಬಿಟ್ಟು ನನ್ಗಿನ್ ಏನ್ ಉಳ್ದೈತೆ ಅಂತ. ಹೋಗಿ ಪುಷ್ಪಕ್ ಹತ್ರ ಮಾತಾಡು. ಅವನಿಗೆ ಅರ್ಥ ಮಾಡಿಸು. ಅದ್ ಹೆಂಗಾಯ್ತದೆ ಮೇಡಮು? ಸೌಪರ್ಣಿಕ ಮೇಡಮು, ನರ್ತನ ಇಬ್ರು ಅಲ್ಲೇ ಇರ್ತಾರೆ. ಅವ್ರು ನನ್ನ ಹೆಂಗಾದ್ರೂ ಬಿಡ್ತಾರೆ. ನನ್ ನೆರಳು ಕಂಡ್ರೆ ಆಗಲ್ಲ ಅವ್ರಿಗೆ. ಮೈನಾ, ಅದು ಆಸ್ಪತ್ರೆ.
24 ಗಂಟೆನೂ ಅಲ್ಲಿ ಯಾರೂ ಇರೋಕ್ಕಾಗೋದಿಲ್ಲ. ನನಗೇನೋ ಇದು ಸರಿಯಾದ ಸಮಯ ಅನ್ನಿಸ್ತಿದೆ. ಅವ್ರ ಮನೆಗೆ ಹೋಗಿದ್ರು ಹೋಗಿರ್ತಾರೆ. ಒಂದು ಪ್ರಯತ್ನ ಮಾಡಿ ನೋಡು. ಧೈರ್ಯ ಮಾಡು, ಹೋಗು. ನಿನ್ನ ಅದೃಷ್ಟ ಚೆನ್ನಾಗಿದ್ರೆ ಪುಷ್ಪಕ್ನ ಮೀಟ್ ಮಾಡೋ ಅವಕಾಶ ಸಿಗುತ್ತೆ. ಅವಾಗ ನೀನು ಅವನಿಗೆ ಚೆನ್ನಾಗಿ ಅರ್ಥ ಮಾಡಿಸು, ಎಲ್ಲ ವಿವರಿಸಿ ಹೇಳು, ಕನ್ವಿನ್ಸ್ ಮಾಡು ಮೈನಾ. ಸರಿ ಮೇಡಮು, ಧ್ರುವ ಅವ್ರ ಬಿಡುಗಡೆ ಆಗಕ್ಕೆ ನಾನು ಏನ್ ಬೇಕಿದ್ರು ಮಾಡ್ತೀನಿ, ಏನ್ ಬೇಕಿದ್ರು ಮಾಡ್ತೀನಿ. ಮೈನಾ, ಮೈನಾ, ಊಟ ಮಾಡ್ಕೊಂಡು ಹೋಗು. ಪಾಪ ಊಟ ಮಾಡ್ದೆ ಹಾಗೆ ಹೋದ್ಲು. ಏನ್ರಿ ಅವನೇನಾದ್ರೂ ಬಾಯ್ಬಿಟ್ನಾ? ಇಲ್ಲ ಸರ್. 4 ಬಾರಿಸ್ಬೇಕಾಗಿತ್ತು. ಮೈ ಮೂಳೆ ಮುರಿದೋಗೋ ತರ ಹೊಡೆದಿದ್ದೀವಿ ಸರ್. ಆದ್ರೂ ಅವನಿಗೆ ನೀವೆಲ್ಲ ಸರಿ ಹೋಗೋದಿಲ್ಲ. ರೇಪಿಸಿ ಪಡ್ರಿ ಇಲ್ಲಿ. ಏಯ್ ಎದಳ ಮೇಲೆ. ಏಯ್ ಎದಳ ಮೇಲೆ. ಏಯ್ ಎದಳ ಮೇಲೆ. ಮರ್ಯಾದೆಯಿಂದ ತಪ್ಪು ಒಪ್ಕೊಂಡ್ರೆ ಸರಿ. 3 ವರ್ಷ ಮಾತ್ರ ಶಿಕ್ಷೆ ಆಗುತ್ತೆ. ಆಮೇಲೆ ಸಮಾಜದಲ್ಲಿ ಆರಾಮಾಗಿ ಬದುಕಬಹುದು. ಯಾಕೆ ಸರ್? ಸತ್ಯ ಹೇಳಿದ್ರೆ ಈ ಸಮಾಜದಲ್ಲಿ ಬದುಕೋದಕ್ಕಾಗಲ್ವಾ? ಸುಳ್ಳು ಹೇಳಿದ್ರೆ ಮಾತ್ರನೇ ಈ ಸಮಾಜದಲ್ಲಿ ಬದುಕೋದಕ್ಕಾಗೋದು. ನನಗೆ ಗೊತ್ತು ಸರ್, ಇದೆಲ್ಲದ್ರ ಹಿಂದೆ ಯಾರ್ದೋ ಕೈವಾಡ ಇದೆ ಅಂತ. ಆ ಕೈ ಜೊತೆ ನೀವು ಕೈ ಜೋಡಿಸಿದೀರಾ ಅಂತ. ಅದಕ್ಕೆ ಆಗ್ಲಿಂದ ತಪ್ಪನ ಒಪ್ಕೋ ಅಂತ ಇದ್ದೀರಾ ಹೊರತು ಸತ್ಯ ಏನು ಅಂತ ಕೇಳಲಿಲ್ಲ. ಒಂದಂತೂ ನಿಜ ಸರ್, ನೀವು ನನ್ನ ಕೊಂದ್ರು ಸರಿ, ಯಾವುದೇ ಕಾರಣಕ್ಕೂ ನಾನು ಮಾಡದೇ ಇರೋ ತಪ್ಪು ನಾನು ಮಾಡಿದ್ದೀನಿ ಅಂತ ಒಪ್ಕೊಳ್ಳಲ್ಲ. ಓ ಒಪ್ಕೊಳ್ಳಲ್ವಾ? ಒಪ್ಕೊಳ್ಳೋವರೆಗೂ ನಾನು ಬಿಡಲ್ವಲ್ಲ. ಸತ್ತೋದ್ರೆ ಲಾಕಪ್ ಡೆತ್ ಆಗ್ಬಿಡುತ್ತೆ ಸರ್. ಬಿಟ್ಬಿಡಿ ಸರ್.